ತರಕಾರಿ ವ್ಯಾಪಾರಕ್ಕೆ ಹೋಗ್ಲಿಲ್ವೋ? ನೀವೇ ಹೇಳಿದ್ರಲ್ಲ. ಅದೇ ನೀನು ಅಲ್ಲಿ ಇಲ್ಲಿ ಓಡಾಡು ಅಂತ ಹೇಳ್ಬಿಟ್ಟು ಆ ಊರು ಈ ಊರು ಅಂತ. ಅದಕ್ಕೆ ನಮ್ಮೂರಾಗೆ ಸುಮ್ಮನೆ ಒಂತಾಗ ಯಾಕೆ ಹಾಕಬೇಕು, ನನ್ನ ಅಂಗಡಿ ಇಕ್ಕಿದ್ದೀನಿ ಅಂತ ಇನ್ನೂ ಯಾರಿಗೂ ಗೊತ್ತಿರ್ಲಿಲ್ವಲ್ಲ ಲಕ್ಷ್ಮು. ಅದಕ್ಕೆ ನೀನು ಊರೆಲ್ಲ ಒಂದು ರೌಂಡ್ ಹಾಕೊಂಬಿಟ್ಟು ಬಂದೆ. ಒಳ್ಳೆ ಬುದ್ಧಿ ಕಲ್ತಿದ್ಯಾ ಬಿಡು. ಮತ್ತೆ ಈ ದೇವಸ್ಥಾನದ ಹತ್ರ ಏನಿಯ 3-4 ದಿನದಿಂದ ಇಲ್ಲೇ ಮನಿಕಂತ ಇದೆಯಂತೆ? ಓ, ಇಲ್ಲೇ ಏನಿಯ ಮನಿಕಂತ ಇವನಿ. ಹೆಂಗ್ ನಡೀತೈತೆ ವ್ಯಾಪಾರ? ಪರವಾಗಿಲ್ಲ ಅನ್ನಿಸ್ತಾ? ಒಂದಿನ ಎಲ್ಲ ವ್ಯಾಪಾರ ಮಾಡ್ದಲ್ಲ, ಏನ್ ಅನ್ನಿಸ್ತು ನಿನ್ಗೆ? ಲಕ್ಷ್ಮು, ನೀನಂತೂ ನನಗೆ ದೇವ್ರ ಸಮಾನ ಬಿಡು. ದೇವ್ರನೇ ನೀನಂತೂ ಇಷ್ಟೆಲ್ಲನೂ ಹಾ ನಂಗೆ ಸಹಾಯ ಮಾಡಿ ಇಷ್ಟೆಲ್ಲ ಹೇಳ್ಕೊಟ್ಟಲ್ಲ. ನೀನಂತೂ ನನಗಂತೂ ಹಾ ದೇವ್ರ ಸಮಾನ ನೀನಂತೂ. ನೀನೇನೇ ಹೇಳು ನೀನು. ಇವತ್ತು ನನ್ನ ಭಾಳ ಸಂದಕೈತೆ, ನನ್ನ ಭಾಳ ಹಿಂಗೈತೆ ಅಂತಂದರೆ ಅದಕ್ಕೆ ಕಾರಣ ಏನಿಯ ನೀನು. ನನಗಂತೂ ಒಂಥರ ಏನೋ ಒಂಥರ ಖುಷಿ ಆಗ್ತೈತೆ. ಸರಿ ಬಿಡು, ಹೆಂಗೋನೂ ಎಲ್ಲನೂ ಸಂದಕ್ಕೆ ನಡೀತೈತಲ್ಲ, ಅದೇ ನನಗೆ ಖುಷಿ. ಎಲ್ಲನೂ ಸಂದಕ್ಕೆ ನಡೀತೈತೆ. ಎಲ್ಲ ಸಂದಕ್ಕೆ ನಡೀತಾ ಇರೋದು ಬಿಡು. ಈಗ ಸದ್ಯಕ್ಕೆ ಈ ದೇವಸ್ಥಾನದಾಗ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನದಾಗ ಏನು ಇರ್ತೀಯ? ಯೋಚನೆ ಮಾಡು. ಈ ದೇವಸ್ಥಾನದಾಗ ನಿನ್ನ ಕೈಲಿ ಎಷ್ಟು ದಿನ ಇರೋಕ್ಕಾಯ್ತದೆ? 1 ದಿನ, 2 ದಿನ, 3 ದಿನ? ನೋಡಮ್ಮಿ, ಈಗಿನ ಕಾಲದಾಗೆ ಸಂದಕ್ಕಿಲ್ಲ. ನಿಂಗೂ ಗೊತ್ತು ಈಗಿನ ಕಾಲ ಹೆಂಗೈತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ನಿನಗೂ ಸಂದಾಗ ಗೊತ್ತು ತಾನೆ. ಈಗಿನ ಕಾಲದಾಗ ಹೆಣ್ಮಕ್ಳು ಈಚೆ ಕಡೆ ಒಬ್ಬೊಬ್ಬರೇ ಮನೆ ಕಳಕಾಯ್ತದ? ಮುಟ್ಟನ ಬಿಡ್ತಾರ ಮನೆ ಕಳಕ್ಕೆ? ಗಂಡಸರು ಸುಮ್ಮನೆ ಬಿಡ್ತಾರ ಹೇಳು? ನೋಡು ಹೆಂಗೋದಾಗ ನೀನು ದುಡಿತಿದ್ಯಾ, 10 ರೂಪಾಯಿ 20 ರೂಪಾಯಿ. ನೀನು ಇನ್ನೂ ಒಂಚೂರು ಕಾಸು ಮಿಕ್ಕೈತೆ ಅವ್ನು ಕೊಟ್ರದು ಅಂತ ಹೇಳಿದ್ನಲ್ಲ ನಿನ್ನ ಗಂಡ. ಅದ್ರಾಗೆ ಇನ್ನೂ ಒಂದು ಇನ್ನೂ ಒಂದು 10,000 ಏನೋ ಮಿಕ್ಕೈತಲ್ಲ, ಅದನ್ನು ತಗೊಂಡ ಹೆಂಗಿರೋ ಐತಲ್ಲ. ಬಾ, ಇಲ್ಲೇ ಊರಾಗೆ ಯಾವ್ದನ ಹಳ್ಳಿನಾಗ ಒಂದು ಬಾಡಿಗೆ ಮನೆ ಅದನ್ನು ನೋಡ್ಕೊಳ್ಳಿವಂತೆ. ನಾನು ಮೊದಲಿಗೆ ಇಲ್ಲಿಗೆ ಬಂದಾಗ ನಾನು ಬಾಡಿಗೆ ಮನೆ ಏನಿಯ ನೋಡ್ಕೊಂಡು ಅದು ಇದು ಅಂತ ಜೀವನ ಶುರು ಮಾಡಿದ್ದು. ನೋಡು ಬಾ, ಯಾವ್ದನ ಒಂದು ಬಾಡಿಗೆ ಮನೆಯ ನೋಡ್ತೀನಿ. ಅಯ್ಯೋ ಲಕ್ಷ್ಮು, ಈಗ ನೀನು ಸಹಾಯ ಮಾಡಿರೋದೇನೇನಿಯ ಯೋಸೊಂದು ಸಹಾಯ ಮಾಡಿದ್ಯಾ ನೀನಂತೂ. ಯಪ್ಪ, ಈ ಸಹಾಯನ ನಾನಂತೂ ನನ್ನ ಸಾಯ ಗಂಟನೂ ಇದು ಮಾಡೋಕ್ಕಾಗಿಲ್ಲ. ಸಾಯ ಗಂಟ ಮರೆಯೋಕ್ಕಾಗಿಲ್ಲ. ಈಗ ಮತ್ತೆ ಮನೆ ಬೇರೆ ಕೊಡಿಸ್ತೀನಿ ಅಂತ ಹೇಳ್ತಿದ್ಯಾ? ಪರವಾಗಿಲ್ಲ, ಇಲ್ಲೇ ಹಿಂದೆಗಡೆ ಮಂಟಪ ಐತಲ್ಲ, ಅಲ್ಲೇನಿಯ ಹೆಂಗೋ ಅಡುಗೆ ಪಡ್ಗೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತೀನಿ. ನೋಡಕ್ಕ ಹೆಣ್ಮಕ್ಳು ನಾವೆಲ್ಲ ಸ್ಯಾನೆ ದಿನ ಇರೋಕ್ಕಾಗಕ್ಕಿಲ್ಲ. ಈಗಲೇ ಕಾಲು ಕೆಟ್ಟೈತೆ ಅಷ್ಟೇ ಅಲ್ಲ. ಈ ಡೇಟು ಪಾಟು ಅವು ಇವು ಅಂತ ಆದಾಗೆಲ್ಲ ಅಂತೂ ಇರೋಕ್ಕಾಗದೇನೇ ಇಲ್ಲ. ನೋಡು, ಇಷ್ಟೇ ಮಾಡಿದ್ದೀನಂತೆ. ಯಾವ್ದನ ಒಂದು ಊರಾಗೇನು ಬಾಡಿಗೆ ಮನೆ ಹುಡುಕೊಡಕ್ಕಿಲ್ವಾ? ನನ್ನ ಹೆಸರು ಹೇಳಿದ್ರೆ ಯಾರನ್ನೋ ಒಬ್ರನ್ನ ಒಳ್ಳೆತನಕ್ಕಂತೂ ಸಹಾಯ ಮಾಡೇ ಮಾಡ್ತಾರೆ. ಹಿಂಗೇನಾರ ಸಿಕ್ಕಿಯೋಳು ಹಿಂಗೆ ಬೇಕು ಅಂತ ಏನಾರ ಕೇಳ್ಬಿಟ್ರೆ ಆಯಿತು ಆಯಿತು ಅಂತ ಹೇಳ್ಬಿಟ್ಟು ಮ್ಯಾಲೆ ಬಿದ್ದು ಸಹಾಯ ಮಾಡ್ತಾರೆ ಅವರೇನೇನಿಯ. ಒಂದು ಬಾಡಿಗೆ ತಾನೇ ಮನೆ ಕೇಳ್ತಿರೋದು, ನಾವೇನು ಪುಕ್ಸಟ್ಟೆ ಕೇಳ್ತಿಲ್ಲ. ತಿಂಗಳ ಇಷ್ಟಿಷ್ಟು ಬಾಡಿಗೆ ಅಂತ ಕೊಟ್ಕೊಂಡು ಹೋಗು. 1,000 1,500 ಅಷ್ಟು ಇರ್ತದೆ. ಹೆಂಗೋ ಇವಾಗ ಯಾವ್ದಾರ ಒಂದು ಗೃಹಲಕ್ಷ್ಮಿದು ಯಾವ್ದನ ದುಡ್ಡು ಬರ್ತೈತಲ್ಲ, ಅದ್ರಾಗೇನೇ ಹೆಂಗೋ ಜೀವನ ಮಾಡ್ಕೊಂಡು ಹೆಂಗೋನ್ವ ಇದು ಮಾಡ್ಕೊಂಡು ಹೋಯ್ತಿರ್ಬೇಕಷ್ಟೇನಿಯ. ಸರಿ ಬಾ, ನೀನು ಫಸ್ಟ್ ನಾನು ತೋರಿಸ್ತೀನಿ. ಬಾ, ನಿನಗೆ ಯಾವ್ದನ ಮನೆ ತೋರಿಸ್ತೀನಿ ಫಸ್ಟ್. ಇಲ್ಲಿರಬೇಡ ನೀನು, ನಡಿ. ಲಕ್ಷ್ಮೋ, ನಿನ್ನ ಸಹಾಯನ ಸಾಕಕ್ಕ. ನನಗೂ ಕೇಳಿ 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 ಸಾಕಾಗೋಗ್ಬಿಟ್ಟೈತಿ. ನನ್ನ ಸಹಾಯನೇನು ಸಹಾಯ ಅಂತ ಅನ್ಕೊಂಬೇಡ ನೀನು, ಸುಮ್ಕಿರು. ಇದೆಲ್ಲನೂ ಮಾಮೂಲಿ. ನಾನು ಯಾರನ್ನ ಇದ್ದರೆ ನಾನು ಇಷ್ಟೇನೇನಿಯ ಏನೋ ಒಂದು ಇದು ಮಾಡ್ಕೊಂಡು ಸಹಾಯ ಮಾಡೇ ಮಾಡ್ತೀನಿ. ನಿನ್ನ ಜಾಗದಾಗ ಯಾರಿದ್ರೂ ಸಹಾಯ ಮಾಡೇ ಮಾಡ್ತೀವಿ, ಸರಿನಾ? ಈಗ ಸರಿ, ಸದ್ಯಕ್ಕೆ ಅದನ್ನು ಬಿಟ್ಬಿಟ್ಟು ಈಗ ಮೊದಲು ಬಾ ಫಸ್ಟು. ಇನ್ನೂ ತರಕಾರಿ ಎಲ್ಲ ಆಮೇಲಿಂದ ಅಲ್ವಾ ನೀನು ಮಾಡ್ಕೊಳ್ಳೋದು. ಈಗ ಸದ್ಯಕ್ಕೆ ಬಾ. ಈಗ ನೀನು ಬಂದು ಮನೆಗೇ ಹುಡ್ಕೊಂಡು ಇಬ್ರು ಬಾ, ಹೋಗೋಣ ಬಾ. ಸರಿ ನಡೀರಿ. ಇಷ್ಟೇನೇನಿಯ ಮಾಡಿದ್ದೀರಂತೆ. ಇನ್ನು ಮನೆ ಹುಡ್ಕತ್ತಾನೆ. ನೀವು ಹೇಳೋದು ಸರಿನೇನಿಯ. ದೇವಸ್ಥಾನದಾಗ ನಾನು ಸ್ಯಾನ ದಿನ ಇರೋಕ್ಕಾಗಕ್ಕಿಲ್ಲ ಲಕ್ಷ್ಮು. ನೀನು ಹೇಳೋದು ಸರಿ ನಡಿ ಹೋಗೋಣ. ಜೊತೆ ನಿಮ್ಮದು ಮನೆ ಯಾವ್ದನ ಖಾಲಿ ಐತೆ ನಮ್ಮಿ? ನಿಮ್ಮದು ಮನೆಗಳಿದ್ವಲ್ಲ, ಯಾವನ ಖಾಲಿ ಅವೇ? ಯಾಕಕ್ಕ, ನಿಮಗೆ ಬೇಕಿತ್ತೆ? ನನ್ಗಲ್ಲ, ಈ ತೇಜಕ್ಕಂಗೆ ಬೇಕಾಯ್ತಂತೆ ಮನೆ. ಅದಕ್ಕೇನೆಯ ಬಾಡಿಗೆ ಕೊಡ್ತಾರೆ, ಕರೆಕ್ಟಾಗಿ ಬಾಡಿಗೆ ಕೊಡ್ತಾರೆ. ಅದಕ್ಕೇನೆ ಕೇಳೋಣ ಅಂತ ಬಂದಿದ್ದು. ಇವಳಿಗೂ ಇವ್ರ ಅಮ್ಮಂಗೂ ನಮ್ಮನೆ ಕೊಡಕ್ಕಂತೂ ಸಾಧ್ಯನೇ ಇಲ್ಲ. ಇವ್ರ ಅಮ್ಮ ಏನು ಒಸಿ ಮಾಡವ್ರೆ ಅಂತ ಅನ್ಕೊಂಬಿಟ್ಟ. ಊರಾಗಿರೋರೆಲ್ಲ ಕ್ಯಾಕರು ಸುಕ್ಕಂತಾರೆ ಇರ್ತಾರೆ. ಇವ್ರೇನು ಇವ್ರ ಯೋಗ್ಯತೆ ಏನು ಅಂತ ಇಡೀ ಊರ್ಗೇನೆ ಗೊತ್ತು. ಇವ್ರ ಯೋಗ್ಯತೆ ಎಲ್ಲನೂ ಉಕ್ಕಂಡು ಯಪ್ಪ, ನಮ್ಮ ಅಮ್ಮ ಆಗಲಿ ನಾನಾಗಲಿ ಯಾರನ್ನೂ ಇವ್ರಿಗಂತೂ ಮನೆ ಕೊಡಕ್ಕಿಲ್ಲ. ನಾವೆಲ್ಲ ಊರಾಗಿರೋರು ಯಾರನ್ನೂ ಮನೆ ಕೊಡಕ್ಕಿಲ್ಲ ಇವಳಿಗೆ, ಸರಿನಾ? ಇವಳಮ್ಮ ಅದೇನೋ ಅಂತಾರಲ್ಲ, ಥೂ, ಇವಳೇ ಬರ್ದ್ಬಿಡು. ನೋಡು, ಒಬ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಸರಿನಾ? ನಿಂಗೆ ಮನೆ ಕೊಡಕ್ಕಾಗಿಲ್ವ ಅಂತ ಅಷ್ಟೇ ಕೇಳಿದ್ದು. ಇನ್ನೊಬ್ರ ಬಗ್ಗೆ ಯಾಕೆ ಮಾತಾಡ್ತೀಗ? ಮಾತಾಡ್ಲಿ ಬಿಡು ಲಕ್ಷ್ಮು. ನಾವು ಮಾಡಿರೋ ಕೆಲಸ ಅಂತದೇನಿಯ, ಅವರು ಅದಕ್ಕೆ ನೀ ಹಂಗೆ ಮಾತಾಡ್ತಾವ್ರೆ. ಇಲ್ಲ ಅಂತ ಹೇಳಿದ್ರೆ ಮಾತಾಡೋರೆ ಹೇಳು, ಅದಕ್ಕೆ ನೀ ಹಂಗೆ ಮಾತಾಡ್ತಾವ್ರೆ. ಬಿಡು ಹೋಗ್ಲಿ, ಸುಮ್ಮನೆ ಯಾಕೆ ಎಲ್ಲನೂ ಏನೋ ಒಂದು ಬಿಡು. ಅನ್ಕೊಂಡ್ಲಿ. ಅಯ್ಯೋ, ನಾನೇ ನಿಲ್ದಿರೋದು ಹೇಳಿಲ್ಲ, ಇರೋದನ್ನೇ ಹೇಳ್ತಿರೋದು. ನೋಡಿ, ನಮ್ಮ ಮನೆಯಾಗೇನು ಖಾಲಿ ಐತೆ, ಆದರೆ ನಾನಂತೂ ಕೊಡಕ್ಕಿಲ್ಲ. ನಾನು ಅದಕ್ಕೇನೇ ಹೇಳಿದ್ದು. ಈ ಊರಾಗ ಎಲ್ಲಿ ಹುಡುಕಿದ್ರು ನನಗೆ ಅಂತ ಹೇಳ್ಬಿಟ್ಟು ಯಾರನ್ನೂ ಮನೆ ಕೊಡಕ್ಕಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಬೇಡ ಬಿಡು, ಏನು ಬೇಡ, ಅಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ನೀನೇ ಇಲ್ಲ ಬಾ 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 ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಬೇಡ ಬಾ, ಈ ಊರಾಗೆ ಎಲ್ಲರೂ ಸುಮ್ಮನೆ ನನ್ನ ಬಗ್ಗೆ ತಪ್ಪೇನೇನಿಯ ತಿಳ್ಕೊಂಡವ್ರಿ ನಾವು ಮಾಡಿರೋ ಇದಕ್ಕೆ. ಈಗ ಯಾಕೆ ಸುಮ್ಕೆನೇನಿಯ? ಬಾ ಹೋಗನಿ.
ಅಯ್ಯೋ, ಒಬ್ರೇನು ಅಂದ್ರು ಅಂದ ತಕ್ಷಣ ಸೋತೆ ಅಂತ ಒಪ್ಕೊಬಿಡ್ಬೇಕಾ? ಜನ ಬದ್ಲಾಗ್ಬೇಕಾರೆ ಶಾನೆ ಮನ್ಸಿಗೆ ನೋವಾಗಂಗೆ ಮಾತಾಡ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಒಂದಿನ ಬದ್ಲಾಗಿ ನಿಂತ್ರೆ ನೀಯ ತಾನೇ. ಅವ್ರುನುವೆ ಸರಿ ಬಿಡು, ಹೆಂಗೋ ಬದ್ಲಾಗೋಗ್ಬಿಟ್ಟವ್ರೆ ಅಂತ ನಮ್ಗೆ ಸಪೋರ್ಟ್ ಮಾಡೋದು. ಇಲ್ಲ ಅಂತ ಹೇಳಿದ್ರೆ ಯಾರು ಸಪೋರ್ಟ್ ಮಾಡ್ತಾರೆ? ನೋಡು, ಇದೆಲ್ಲ ಕಲಿಬೇಕು ಕಣಕ್ಕ, ಹಿಂಗೆ ಇದ್ರೆ ಆಗಲ್ಲ. ನೀನ್ ಬಾ ಸುಮ್ಕೆನೆ. ನೋಡವ ಲಕ್ಷ್ಮು, ಇವರು ಕಿತಾಪತಿ ಇಡೀ ಊರ್ಗೇನಿಯ ಗೊತ್ತು. ಇವ್ರ ಅಮ್ಮಂದು ಈಗ ಸುಮ್ಮನ್ ಜೊತೆ ಸೇರ್ಕೊಂಡು ಜೈಲ್ಗೆ ಹೋಗಿರೋದು ಇಡೀ ಊರ್ಗೇನೇನಿಯ ಗೊತ್ತು. ಎಲ್ಲ ಇಸ್ಯನೂ ಇಡೀ ಊರ್ಗೇನಿಯ ಪ್ರಚಾರ. ಅಂತದ್ರಾಗ ಇವಾಗ ನನ್ನ ಮನೆ ಕೊಡೋದು ಮತ್ತೇನೋ ಎಡವಟ್ಟಾಗೋದು ಇದೆಲ್ಲನೂ ಬೇಕಾ ಹೇಳು? ಅಯ್ಯೋ ಅಣ್ಣ, ನನ್ನ ಮೇಲೆ ಭರವಸೆ ಇಕ್ಕೊಡ್ರಿ ನೀವು ಅಷ್ಟೇ ನೀನಿಯ. ನಾನಿಲ್ವೇ? ನನ್ನ ಮೇಲೆ ಭರವಸೆ ಇಕ್ಕಿ ನೀವು. ಇವಳ ಮೇಲೆ ಅವ್ರ ಮೇಲೆ ಏನು ಭರವಸೆ ಇಕ್ಕೋದೇನು ಬೇಡ. ಈಗ ನನ್ನ ಮೇಲೆ ಭರವಸೆ ಇಕ್ಬಿಟ್ಟು ಮನೆಯ ಕೊಡಿ. ಅಂತ ಏನೋ ಹೆಚ್ಚು ಕಮ್ಮಿ ಆದರೆ ನಾನು ನೋಡ್ಕೊಂತೀನಿ. ಪಾಪಣ ಹುಡುಗಿ ಒಬ್ಳೆ ನೀನಿಯ, ಏನೋ ಬದಲಾಗಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಳು ಕಷ್ಟಪಡ್ತಾವಳೆ. ಬದಲಾಗ್ಬೇಕು ನಾನು, ಹಿಂಗೆ ಇದ್ರಾಗಕ್ಕಿಲ್ಲ ನಾನು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಶಾನೆ ಕಷ್ಟಪಡ್ತಾವಳೆ. ಅದಕ್ಕೆ ನೀಯ ಬದಲಾಗಕ್ಕೆ ಒಂದು ಅವಕಾಶ ಮಾಡಿಕೊಡಿ ನೀವು. ಹಾ, ನಾನ್ ಕೊಟ್ರು ನನ್ನ ಹೆಂಡತಿ ಸುಮ್ಮನೆ ಬಿಟ್ಟಾಳೆ. ಹ್ಮ್ ಅಲ್ಲ, ಇವ್ರು ತಿರು ಕಿತಾಪತಿ ಅದು ಇದು ಮಾಡ್ಬಿಟ್ಟಾರ ಅಂತ ಹೇಳ್ಬಿಟ್ಟು ಐತೆ. ನಮ್ದೇನೋ ಒಂದು ಹಳೇ ಒಂದು ನಮ್ಮ ರೂಮ್ ಥರದೊಂದು ಚಿಕ್ಕದೊಂದು ಮನೆ ಐತಿ. ಒಂದು ಹಾಲು ಒಂದು ಅಡುಗೆ ಮನೆ ಅಷ್ಟೇ ಏನೇ ಇರೋದು, ಇನ್ನೇನು ಇಲ್ಲ. ನಮ್ಮ ಹಳೆಯ ಸಾಮಾನುಗಳೆಲ್ಲ ಅಲ್ಲೇ ಏನೇ ಬಿದ್ದವೆ. ಸರಿ ಆಯ್ತು. ಪಾಪ ಏನೋ ಹೆಣ್ಮಗಳು ಕಷ್ಟದಗವಳೆ ಅಂತ ಹೇಳ್ಬಿಟ್ಟು ನಾನು ಕೊಡ್ತೀನಿ. ನೋಡಮ್ಮ, ಈಗಲೇ ಹೇಳಿದೀನಿ, ಮನೆಯ ಕೊಡೋದೇನು ಕೊಡ್ತೀನಿ. ಆದರೆ ಸುಮ್ಮನೆ ನಿಮ್ಮ ಅಮ್ಮ ಬಂದು ಕಿತಾಪತಿ ಮಾಡೋದು, ನಿಮ್ಮ ಅಮ್ಮ ಬಂದು ಜಗಳ ಮಾಡೋದು, ತಿರ್ಗಿ ಅದು ಇದು ಎಲ್ಲ ನಡೆಯಂಗಿಲ್ಲ. ಸರಿನಾ? ಪಲ್ಟನ ಮಾಡೋದು ಎಲ್ಲ ಮಾಡ್ಬಿಟ್ರೆ ಸರಿ ಇರಕ್ಕಿಲ್ಲ. ಇಡೀ ಊರಿಗೆ ಏನಿಯ ಗೊತ್ತು ನೀವೇನು ನಿಮ್ಮ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು. ಇಲ್ಲ ಅಣ್ಣ, ಇನ್ನೊಂದು ಕಿತ್ತ ಕೆಲಸ ಮಾಡಕ್ಕಿಲ್ಲ. ನಾನು ಹೇಳಿದ್ನಲ್ಲ ಅಣ್ಣ, ನಾನು ಭರವಸೆ ಕೊಡ್ತೀನಿ, ಏನಾರ ಅಂತ ಹೆಚ್ಚು ಕಮ್ಮಿ ಆದರೆ ನಾನು ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಒಂದು ಮನೆಯ ಕೊಡಿ ಸಾಕು. ಸರಿ ಬಾಮ, ಇರ್ರಿ ಒಂದು ನಿಮಿಷ. ಬೀಗದು ಕೀ ಎತ್ಕೊಬಿಟ್ಟು ಬರ್ತೀನಿ. ಹಳೆ ಮನೆ ಏನಿಯ ಐತಲ್ಲ ನಮ್ದು ಹಿಂದೆಗಡೆ, ಅದೇ ಮನೆ ಏನಿಯ. ನೋಡಮ್ಮ, 1,000 ರೂಪಾಯಿ ಬಾಡಿಗೆ. ಚಿಕ್ಕ ಮನೆ ಅಲ್ವಾ, ಅದಕ್ಕೆ ಹೇಳ್ತಾ ಇವನಿ. ಅಡ್ವಾನ್ಸ್ ಒಂದು 5,000 ಅಡ್ವಾನ್ಸ್ ಕೊಟ್ಬಿಡು ಸಾಕು. ಒಂದು 5 ತಿಂಗಳದ ಅಡ್ವಾನ್ಸು 1,000 ಬಾಡಿಗೆ ಕೊಟ್ಬಿಡು ಸಾಕು. ನಿನ್ಗೇನೇನಿಯ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೊಳ್ಳಿ ಅಂತ ಕೊಡ್ತೀನಿ. ಆಯ್ತಣ್ಣ, ಆಯ್ತಾಯ್ತು. ಬಂದೇ ಇರಿ. ನೋಡಮ್ಮಿ, ಆ ದೇವಸ್ಥಾನದಾಗೆ ಅಲ್ಲಿ ಇಲ್ಲಿ ಎಲ್ಲೆಲ್ಲನೂ ಮನೆ ಕಳೋದಕ್ಕಿನ್ನೂ ನೋಡು. ಸರಿ, ಈ ಮನೆನಾಗೆ ಮನೆ ಕಣ್ಣು 1,000 ರೂಪಾಯಿ ತಾನೆ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೊಡು. ಸರಿನಾ? ಹೆಂಗೋ ಇನ್ನು ತರಕಾರಿ ವ್ಯಾಪಾರದಾಗ ಬಂದೇ ಬರ್ತದೆ ನಿನಗೂ ಕಾಸು. ವೇಸ್ಟ್ ಗಿಸ್ಟ್ ಮಾಡಬೇಡ. ಎಲ್ಲನೂ ತಿರುಗಿ ತರಕಾರಿ ತರಕ್ಕೂ ಅದಕ್ಕೂ ಇದಕ್ಕೂ ಎಲ್ಲ ಬೇಕಲ್ಲ, ಎಲ್ಲನೂ ಸೊರೋಯ್ತದೆ. ಸರಿನಾ? ಏನೋ ಒಂದು ಜೀವನಕ್ಕೆ ಏನೋ ಒಂದು ಆಯ್ತದೆ. ಸರಿ ಬಾ, ಇನ್ನೇನು ಯಪ್ಪ ಕೀ ತಗೊಬಿಟ್ಟು ಬಂದು ಕೊಡ್ತಾನಲ್ಲ, ಮನೆ ನೋಡು ಹೆಂಗಿದ್ರು ಒಪ್ಕೊಬಿಡು. ಸರಿನಾ? ಸ್ಟಾರ್ಟಿಂಗ್ ಎಲ್ಲನೂ ಕಷ್ಟ ಇರ್ತದೆ. ಇಲ್ಲ ಲಕ್ಷ್ಮು, ಮನೆ ಹೆಂಗನ ಇರಲಿ, ಗುಡಿಸ್ಲಾಗಿರ್ಲಿ ಒಪ್ಕೋತೀನಿ. ಇರೋಕ್ಕೆ ಏನೂ ಇಲ್ವಲ್ಲ, 1,000 ರೂಪಾಯಿ ಬಾಡಿಗೆ ತಾನೇ ಕೊಡೋದು, ಕೊಡ್ತೀನಿ. ಅಪ್ಪ ಅಲ್ಲಿ ದೇವಸ್ಥಾನದಾಗೆ ಕಷ್ಟಪಟ್ಕೊಂಡು ಒದ್ದಾಡ್ಕೊಂಡಿರೋದಕ್ಕಿನ್ನೂ ಯಪ್ಪ ಎಷ್ಟೋ ವಾಸಿ ಕಣಪ್ಪ. ಸುಮ್ಕೆನೆ ನೀ ಯಾವುದೋ ಒಂದು ಬಾಡಿಗೆ ಮನೆ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇರೋದು. ದೇವ್ರಣ ಎಷ್ಟೋ ವಾಸಿ ಬಿಡು. ಇಲ್ಲ ಅಂತ ಹೇಳಿದ್ರೆ ಆಯ್ತದ, ತುಂಬ ಕಷ್ಟ ಆಯ್ತದೆ. ಬತ್ತಾಯ್ತವಣ್ಣ, ಬತ್ತಾಯ್ತು. ಸರಿ ನೋಡಿಯಮ್ಮ, ನಾನು ಹೆಂಡ್ತಿನೂ ಕೇಳ್ದೆ. ಸರಿ, ಮನೆ ನೆಟ್ಗಿ ಕತ್ತಳೇನೋ ಇಟ್ಕೊಂಡು ಬಿಡಿ, ಬಾಡಿಗೆ ಕೊಡ್ತೀನಿ ಅಂದ್ರೆ ಇರಿಸ್ಕೊಳ್ಳಿ ಅಂತ ಹೇಳಿದ್ರು. ನಡಿ ಇದೇನೇ ನೀಯ ಮನೆ. ಚಿಕ್ಕದೇ ನೀ ರೂಮ್ ತರ. ನಮ್ಮವು ಸ್ವಲ್ಪ ಐಟಮ್ಗಳೆಲ್ಲ ಅವೆ. ಪರವಾಗಿಲ್ಲ, ಬಳಸ್ಕೊಳಮ್ಮ. ಹಣ ಹೆಂಡತಿ ಬ್ಯಾಡ್ದೆ ಅವನ್ನೆಲ್ಲ ಇಲ್ಲೇ ಬಿಸಾಕವಳೆ. ಬೇಕಾದ್ರೆ ಬಳಸ್ಕೊಂಡು ಹೋಸಿ ಮನೇನ ಒಂಚೂರು ನೀಟಾಗಿ ಇಟ್ಕೊಳ್ಳಿ. ಎಷ್ಟು ದಿನ ಇರ್ತದೋ ಅಷ್ಟು ದಿನ ಇರಲಿ. ಹಳೆ ಕಾಲದ ಮನೆ ಅಲ್ವಾ, ಯಾಕೆ ಹಾಳು ಮಾಡೋದು ಅಂತ ಬಿಟ್ಟಿದೀವಿ. ನಿಂಗೆ ಇಷ್ಟ ಆದ್ರೆ ಇರವ, ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಬ್ಯಾಡ. ನೋಡು, ಇಲ್ಲೊಂದು ಅಡುಗೆ ಮನೆ ಐತೆ. ಈಗ ಮನೆ ಕಳಕ್ಕೆ ಇದೊಂದು ಆಳ್ ತರ ಐತೆ ಅಷ್ಟೇ ಏನಿಯ. ಇದ್ರ ಮೇಲೆ ದೊಡ್ಡದಾಗಿ ಏನೂ ಇಲ್ಲ. ಈಚೆ ಕಡೆ ಒಂದು ಬಾಚ್ಲು ಮನೆ ಐತಿ. ಇಷ್ಟು ಬಿಟ್ರೆ ಏನು ಬೆಡ್ರೂಮ್ ಅಂತ ಏನೂ ಇಲ್ಲ. ಇಷ್ಟೇ ನೆನೆಯ ಇರೋದು. ಇತ್ತೀನಿ ಅಂದ್ರೆ ತಿಂಗ್ಳಿಗೆ 1,000 ರೂಪಾಯಿ ಬಾಡಿಗೆ ಕೊಟ್ಕೊಂಡು ಇರ್ಬೋದು. ನಾನು ಇರೋಕ್ಕಾಗಕ್ಕಿಲ್ಲ, ಈ ಮನೆ ಬೇಡ ಅಂದ್ರೆ ನೀವು ಬೇರೆ ಮನೆ ನೋಡ್ಕೊಳ್ಳಿ, ಹುಡಿಕೊಳ್ಳಿ ಅಷ್ಟೇ ನೆನೆಯ. ಏನು ಹೇಳ್ತೀಯಕ್ಕ? ಇಲ್ಲ, ನಾನು ಇದೇ ಮನೆಗೆ ಏನಿಯ ಇರ್ತೀನಿ. ಇದೇ ಮನೆ ಏನಿಯ ಸಂದಕೈತೆ. ನಾನು ಇದಕ್ಕಿನ್ನೂ ಕೆಡ್ದಾಗಿರೋ ಮನೆನಾಗೆ ಏನೇ ಇದ್ಬಿಟ್ಟು ಬಂದಿದ್ದೀನಿ. ಗುಡಿಸ್ಲು ಪಡಿಸ್ಲನಾಗೆಲ್ಲ ಇದ್ದೀನಿ. ಅಂಥದ್ರಾಗೆ ನಂಗೆ ಈ ಮನೆ ನನಗಂತೂ ಏನು ಅದು ಇದು ಅಂತ ಅನ್ಸಕ್ಕಿಲ್ಲ. ನನಗೆ ಈ ಮನೆಗೆ ಏನೇ ಇರ್ತೀನಿ ಲಕ್ಷ್ಮು. ಚೆನ್ನಾಗೈತೆ ಮನೆ. ನನ್ನ ಲಗೇಜ್ ಇಕ್ಕೊಳ್ಳೋಕ್ಕೂ ಎಲ್ಲ ಸಾಕು. ಇಷ್ಟ ಆಗಿದ್ರೆ ಇಷ್ಟು ದಿನ ಗುಡಿಸ್ಲನಾಗಿದ್ದೆ, ಈಗ ಅದಕ್ಕಿನ್ನೂ ಇದು ಎಷ್ಟೋ ವಾಸಿ. ನಿನಗಿಷ್ಟ ಆದರೆ ಏನು ತೊಂದರೆ ಇಲ್ಲ ನೋಡು. ಇನ್ನೇನು 1ನೇ ತಾರೀಕಿಂದ 1ನೇ ತಾರೀಕು ಅಲ್ವಾ, ಹೆಂಗೋ ಇವತ್ತಾಗಲೇ ಇನ್ನೊಂದು 25 3 ದಿನ ಬಿಟ್ಬಿಟ್ಟು 1ನೇ ತಾರೀಕಿಂದ 1ನೇ ತಾರೀಕಿಗೆ ಅಂತ ಹೇಳ್ಬಿಟ್ಟು ಬಾಡಿಗೆ ಕೊಟ್ಕೊಂಡು ಹೋಯ್ತಾ ಇರು ತಿಂಗಳ. ಸರಿನೇ? ನಿಮ್ಮ ಅಮ್ಮನ ಹೆಂಗೋ ಕರ್ಕೊಂಬಿಟ್ಟು ಬಂದ್ರೆ ಆಯಿತು. ನಿಮ್ಮ ಅಮ್ಮನ ನೋಡೋಣ, ಏನೋ ಒಂದು ವ್ಯವಸ್ಥೆ ಮಾಡೋಣ. ಥ್ಯಾಂಕ್ಸ್ ಅಣ್ಣ. ಸರಿ ಕಣವ, ಮನೆ ಕಡೆ ಹುಷಾರು, ನೋಡ್ಕೊಳ್ರಿ. ಸರಿನಾ? ನನಗೆ ಎಲ್ಲನೂ ಒಳ್ಳೇದು ಮಾಡಿದೆ ನೀನಂತಂದರೆ. ನಿನ್ನ ಋಣ ನನ್ನ ಸಹಾಯ ಗಂಟ ನನ್ನ ತಲೆ ಮೇಲೆ ಇರ್ತದೆ. ಆದರೆ ನನ್ನ ಮದುವೆ ಅಂತೂ ಜೀವನದಾಗ ಆಗಬಾರ್ದು ಅಂದ್ಕೊಂಡಿವ್ನಿ. ಆದರೆ ನನ್ನ ಮಗನಾದರೂ ಯಾರನ್ನ ಜೊತೆ ಇದ್ದಿದ್ರೆ ಸಂದಕ್ಕಿರೋದು ಅಂತ ಅನ್ನಿಸ್ತೈತೆ. ಯಾಕಂದರೆ ಪ್ರತಿದಿನ ಕೊರಿದಂಗೆ ಆಯ್ತಾಯ್ತು ನನಗಂತೂ. ಮನ್ಸಾಗೆ ದೇವ್ರನ್ನೇ ಕೇಳ್ತೀನಿ, ಮನ್ಸಾಗಂತೂ ಕೊರಿತಾನೇ ಇರ್ತದೆ ನನಗಂತೂ. ಅಯ್ಯೋ ಏನು ಮಾಡೋದು ಹಿಂಗೆ ಆಯ್ತಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಕೊರಿತಾ ಇರ್ತದೆ. ಒಂಥರ ಚಿತ್ರಹಿಂಸೆ ಆದಂಗೆ ಆಯ್ತದೆ ನಂಗಂತೂ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಮಗಿಂಗೆ ಹಿಂಗೆ ಮಾಡ್ಬಿಟ್ನಲ್ಲ ನಾನು ಮೋಸವ ಅಂತ ಹೇಳ್ಬಿಟ್ಟು
ಮಗಿ ನನ್ನ ಜೊತೆ ಇದ್ದಿದ್ರು ಸಂದಾಕಿರೋದು ಚೆನ್ನಾಗಿದ್ದಾಗ ತೊಳ್ಬಿಟ್ಟು ಈಚೆ ಕಡೆಗೆ ಇವಾಗ ನೋಡಿದ್ರೆ ನನ್ನ ಮಗಿಬೇಕು ಅಂತಂದ್ರೆ ಆಯ್ತದ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಕಣಕ್ಕ, ಎಲ್ಲ ಒಳ್ಳೇದಾಯ್ತದೆ ಸರಿನಾ. ನೀನು ಅದ್ರ ಬಗ್ಗೆ ಯೋಚನೆ ಎಲ್ಲ ಬಿಟ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟು ಈಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಮಾಡ್ಕೊಂಡಿರು. ಈ ಮನೆಯ ಒಸಿ ರೆಡಿ ಮಾಡ್ಕ ಸರಿನಾ. ನಾನು ಯುಗ್ರೈಸ್ ಅಂಗಡಿ ತಕ್ಕ ಬೇರೆ ಹೋಗ್ಬೇಕು. ಇನ್ನೇನು ಮನೆ ಸಿಕ್ತು, ತರಕಾರಿ ಮಾರಕ್ಕೆ ಅಂತ ತರಕಾರಿ ಅಂಗಡಿ ಸಿಕ್ತು. ಇನ್ನೇನು ಬೇಕಕ್ಕ ನಿನಗೆ? ತರಕಾರಿ ಅಂತೂ ಮಿಸ್ ಮಾಡಿದಂಗೆ ದಿನ ಮಾರ್ಕೊಂಡು ಹೆಂಗೋ ಇದು ಮಾಡು. ನಿಮ್ಮ ಅಮ್ಮನ ಜೈಲಿಂದ ಬಿಡಿಸ್ಕೊಂಬಿಟ್ಟು ಬರೋಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ಆಯಿತು. ನನಗೇನು ಶಾನೆ ದಿನ ಇರಿಸ್ಕೊಳ್ಳೋಕ್ಕಿಲ್ಲ, ಯಾಕಂದ್ರೆ ಏನು ಕದ್ದಿಲ್ವಲ್ಲ, ಬಿಟ್ಬಿಡ್ತಾರೆ ಪೊಲೀಸ್ ಅಪ್ಪನವ್ರೆ, ನೀನೇ ಬಿಟ್ಬಿಡ್ತಾರೆ. ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನೀನು ಅಲ್ಲಿ ಗಂಟ ಸಮಾಧಾನ ಮಾಡ್ಕ, ನಾನು ಏನಾನ ಒಂದು ವ್ಯವಸ್ಥೆ ಮಾಡ್ತೀನಿ. ಸರಿ ಲಕ್ಷ್ಮು, ನಿನ್ನಿಂದ ತುಂಬ ಸಹಾಯ ಆಯಿತು. ಆಯಿತು, ಈ ಮನೆ ನಾನು ಜೋಡಿಸ್ಕೊತೀನಿ. ಎಲ್ಲ ಏನು ವ್ಯವಸ್ಥಿತವಾಗೇನೇ ಐತೆ, ಇನ್ನೇನೂ ಇಲ್ಲ. ನನ್ನ ಜೀವನ ನಾನೇ ಕಟ್ಕೊತೀನಿ. ಯಾರ ಮೇಲೂ ಯಾರ ದುಡ್ಡು ಮೇಲೂ ನನಗೆ ಅವ್ರ ದುಡ್ಡು ಬೇಕು ಇವ್ರ ದುಡ್ಡು ಬೇಕು ಅಂತ ಮನ್ಸಾಗುನ್ವೆ ಇಟ್ಕೊಳಕ್ಕಿಲ್ಲ ನಾನಂತೂ. ಇನ್ನೆಲ್ಲ ನನಗೆ ನಾನೇ ಏನೇ ನೋಡ್ಕೊತೀನಿ. ಸರಿ ಸರಿ ಆಯ್ತು, ನಾನೇನು ಬರ್ತೀನಿ. ಮನೆ ಕಡೆ ಹುಷಾರು, ಬೀಗ ಅಲ್ಲೇ ಮಡಗಿದ್ದೀನಿ ನೋಡಿ. ಬೀಗ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನೀನು ಅದೇನೋ ಸಾಮಾನು ಇದ್ರೆ ತಂದ್ಬಿಟ್ಟು ನೋಡ, ಟ್ರಂಕು ಪಂಕ್ ಹೋಗಿ ಬಟ್ಟೆ ಗಿಟ್ಟೆ ಜೋಡಿಸ್ಕೊಂಡು ರೆಡಿ ಆಗ್ಬಿಟ್ಟು ಹೋಗಿ ವ್ಯಾಪಾರ ಶುರು ಮಾಡಿಬಿಡು. ಟೇಮ್ ಆದಮೇಲೆ ಯಾರು ತಗೊಳಕ್ಕಿಲ್ಲ. ಸರಿ ಆಯಿತು. ಅಪ್ಪ, ಅಜ್ಜಿ ಕೊಟ್ಟ ಮಾತಾರನೇನಿಯ ಉಳಿಸ್ಕೊಂಡಂಗೆ ಅಂತೂ ಆಯಿತು. ಅಜ್ಜಿ ಕೊಟ್ಟಿರೋ ಮಾತು ಇನ್ನೇನು ಬಿಡು, ಇನ್ನೇನು ಇಲ್ಲ ಅಲ್ವಾ. ಇನ್ನೇನು ತೊಂದರೆ ಅಂಥದ್ದು ಏನೂ ಇಲ್ಲ. ಹೆಂಗೋ ಸಂತಕ್ಕಿರ್ತಾರೆ. ಅಜ್ಜಿ ದೇವ ಫುಲ್ಲು ಖುಷಿಯಾಗ್ಬಿಟ್ಟಿರ್ತದೆ ಇವಾಗಂತೂ. ಯಪ್ಪ, ಯಾರನ್ನೊಬ್ರು ಒಳ್ಳೆಯ ಸಹಾಯ ಮಾಡೋಕ್ಕೆ ಅಂತ ನಿಂತರೆ ನಮಗೆಲ್ಲ ಇಷ್ಟೊಂದು ಒಳ್ಳೇದಾಯ್ತದ. ಈ ಮನೆ ನನಗೆ ಸಾಕು ಸಂದಕೈತೆ. ಅಲ್ಲ ಲಕ್ಷ್ಮು ಇಷ್ಟೊಂದು ಒಳ್ಳೆಳ ನೋಡು. ಈ ಥರನೂ ಜೀವನ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಯಾರನ್ನ ಗಂಡಸ್ರೇ ಇರಬೇಕು ಜೀವನ ಮಾಡೋಕ್ಕೆ, ಅವರೇ ಇರಬೇಕು ಇವರೇ ಇರಬೇಕು ಅಂತಂದೆ. ಆದರೆ ಹಾಗೇನಿಲ್ಲ, ನಾನು ಕಷ್ಟಪಟ್ಬಿಟ್ಟು ನಾನು ಜೀವನ ಮಾಡ್ಬೋದು ಅಂತ ಅರ್ಥ ಆಯಿತು. ಗಂಡನೂ ಬೇಡ ಯಾವನು ಬೇಡ, ಯಾರಿಲ್ಲ ಅಂದರೆ ಒಬ್ಬಳೇ ನೆನೆಯೇ ನೆಮ್ಮದಿಯಾಗಿರ್ತೀನಿ. ಆದರೆ ನನ್ನ ಮಗ ಒಬ್ಬ ಇದ್ದಿದ್ರೆ ಸಂತಕ್ಕಿರೋದು. ಆವಾಗ ಅವ್ನ ಬೆಲೆ ಅರ್ಥ ಆಗಲಿಲ್ಲ, ಬೈದಾಡ್ಬಿಟ್ಟೆ. ಇವಾಗ ನನ್ನ ಮಗನ ಬೆಲೆ ನನಗೆ ಅರ್ಥ ಆಯ್ತೈತೆ. ಗಂಡ ಅಂತೂ ನನಗಿಲ್ಲ, ಕೊನೆ ಕಾಲದಾಗ ನೋಡ್ಕೊಳಕ್ಕೆ ನನ್ನ ಮಗ ಇದ್ದಿದ್ರು ಸಾಕಾಗಿತ್ತು ನನಗೆ. ಬಿಡು, ನನ್ನ ಹಣೆ ಬರೋಕ್ಕೆ ಈ ಮನೇನೂ ಒಂದು ಕೆಲಸ ಸಿಕ್ಕೈತಲ್ಲ ಸಾಕು. ಫಸ್ಟು ದೇವಸ್ಥಾನದಾಗಿರೋ ಸಾಮಾನು ತಗೊಬಿಟ್ಟು ಬರಬೇಕು. ಇರೋ 4 ಬಟ್ಟೆನೂ ಯಾರನ್ನ ಕದ್ಕೊಂಡು ಕಿತ್ಕೊಂಡು ಹೋದ್ರೆ ಕಷ್ಟ.